ಶೆಡರ್ ಕಮ್ ಪಲ್ವರೈಸರ್ ಚಾಲ್ತಿ ಆಗ್ತಾ ಇದೆ. ಈಗ ನೋಡಿ ಇದೊಂದು ತೆಂಗಿನಕಾಯಿ ಬುರುಡೆಯನ್ನ ಈಗ ಹಾಕ್ತಾ ಇದ್ದೀವಿ. ಪುಡಿ ಆಗ್ತು. ನೋಡಿ ಇಲ್ಲಿ ದೊಡ್ಡ ಬ್ಲೇಡು ನೋಡಿ, ಇಲ್ಲಿ ಹೆವಿ ಆದಂಥ ಬ್ಲೇಡು. ಇವರು 2 ತಿಂಗಳಿಂದ ಯೂಸ್ ಮಾಡ್ತಾ ಇದ್ದಾರೆ. ಬ್ಲೇಡ್ ಕೂಡ ಏನು ಸವಿಯೋ ಲಕ್ಷಣಗಳೇನು ಇಲ್ಲ. ದೊಡ್ಡ ಬ್ಲೇಡ್ಗಳು 6 ಇರುತ್ತೆ, ಚಿಕ್ಕದು ಪಲ್ವರೈಸಿಂಗ್ ಬ್ಲೇಡ್ಸ್ ಇರುತ್ತೆ. ರೈತ ಮಿತ್ರರೇ ನಮಸ್ಕಾರ. ಬೇಸಿಗೆ ಕಾಲ ಬರ್ತಾ ಇದೆ. ಬೇಸಿಗೆ ಕಾಲದಲ್ಲಿ ಕೃಷಿ ತ್ಯಾಜ್ಯಗಳೇ ಒಂದು ದೊಡ್ಡ ಸವಾಲಾಗಿರುತ್ತೆ. ನೀವು ನೋಡ್ತಾ ಇರ್ಬೋದು, ಈಗ ಇಲ್ಲಿ ಸುತ್ತಮುತ್ತ ಎಡೆಮಟ್ಟೆಗಳನ್ನು ಇಲ್ಲಿ ಕೂಡಾಕೊಂಡಿದ್ದಾರೆ. ಮತ್ತು ತೋಟದಲ್ಲೂ ಕೂಡ ನೀವು ನೋಡ್ತಾ ಇರ್ಬೋದು ಎಡೆಮಟ್ಟೆಗಳು, ಕಾಯಿ ಸಿಪ್ಪೆ, ಕಾಯಿ ಬುರುಡೆ, ಕುರಂಬಾಳೆ, ಸಿಪ್ಪೆಮಟ್ಟೆ ಅವೆಲ್ಲ ನೋಡಿ, ಕುರಂಬಾಳೆ, ಸಿಪ್ಪೆಮಟ್ಟೆ, ಎಲ್ಲ ಥರದ್ದು ವೇಸ್ಟ್ಗಳು. ಆಮೇಲೆ ಕಡ್ಡಿಗಳು ಆಗಿರ್ಬೋದು, ಎಕ್ಕೆ ಗಿಡ, ಎಕ್ಕೆ ಸೊಪ್ಪು, ಸಪೋಟ ಕಡ್ಡಿ, ಈ ಥರದ್ದು ಎಲ್ಲವೂ ಕೂಡ ಒಂದು ವೇಸ್ಟ್. ಕೃಷಿ ತ್ಯಾಜ್ಯವನ್ನು ವಿಸರ್ಜನೆ ಮಾಡೋದೇ ದೊಡ್ಡ ಸವಾಲಾಗಿದೆ. ಡೆಲ್ಲಿ ಅಂತ ಪ್ರದೇಶಗಳಲ್ಲಿ ಕೃಷಿ ತ್ಯಾಜ್ಯಕ್ಕೆ ಬೆಂಕಿ ಇಟ್ಬಿಟ್ಟು ಡೆಲ್ಲಿಲಿ ಪೊಲ್ಯೂಷನ್ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಕರ್ನಾಟಕದಲ್ಲಿ ಆ ಥರದ್ದು ಪೊಲ್ಯೂಷನ್ ಆಗೋದಕ್ಕೆ ಸಾಧ್ಯ ಇಲ್ಲ. ಆದರೆ ಆಧುನಿಕವಾಗಿ ರೈತರು ಬೇರೆ ಬೇರೆ ಮಾರ್ಗಗಳನ್ನು ಕಂಡಿಡ್ಕೊಂಡಿದ್ದಾರೆ. ನಮ್ಮ ಜೊತೆಗೆ ಮಂಜಣ್ಣವರಿದ್ದಾರೆ. ಮಂಜಣ್ಣವರೇ, ಈ ವಿಡಿಯೋಗೆ ನಿಮಗೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಹಾಗೆ ನಮ್ಮ ವೀಕ್ಷಕರಿಗೂ ಕೂಡ ಈ ವಿಡಿಯೋಗೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ನಮ್ಮ ಯೂಟ್ಯೂಬ್ ಚಾನಲನ್ನು, ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಚಾನಲನ್ನು ಫಾಲೋ ಮಾಡಿಲ್ಲ ಅಂದರೆ ದಯವಿಟ್ಟು ಫಾಲೋ ಮಾಡ್ಕೊಳ್ಳಿ. ಹೆಚ್ಚಿನದಾಗಿ ಈ ವಿಡಿಯೋಗಳನ್ನು ಶೇರ್ ಮಾಡ್ತಾ ಹೋಗಿ. ಮಂಜಣ್ಣವರು ಹೇಗೆ ಕೃಷಿ ತ್ಯಾಜ್ಯವನ್ನು ಹೇಗೆ ಅವರು ಸದುಪಯೋಗ ಪಡಿಸ್ಕೊತಾ ಇದ್ದಾರೆ, ಅವರು ಅದನ್ನು ಹೇಗೆ ಉಪಯೋಗ ಮಾಡ್ಕೊಳ್ತಾ ಇದ್ದಾರೆ, ಅವರು ಆಧುನಿಕವಾಗಿ ಯಾವ ರೀತಿ ಕೆಲಸ ಮಾಡ್ತಾ ಇದ್ದಾರೆ, ಬಂದ್ರಿ ತಿಳ್ಕೊಳ್ತಾ ಹೋಗೋಣ. ಮಂಜಣ್ಣವರೇ, ನಿಮಗೆ ಈ ಥರದ್ದು ಕುರಂಬಾಳೆ ಮತ್ತು ಎಡಮಟ್ಟೆ ಈ ಥರದ್ದೆಲ್ಲ ಕೃಷಿ ತ್ಯಾಜ್ಯಗಳನ್ನ ಈಗ ನೀವೇನು ಮಾಡ್ತಾ ಇದ್ದೀರಾ ಮಂಜಣ್ಣವ್ರೆ? ನಾವೆಲ್ಲ ಮಿಷಿನ್ಗೆ ಹಾಕ್ತಾ ಇದ್ದೀವಿ. ಮಿಷಿನ್ ಹಾಕ್ತಾ ಇದ್ದೀರಾ? ಏನು ಮಿಷಿನ್ನು ಇದೇನು ಮಿಷಿನ್? ಬನ್ನಿ ಪರಿಚಯ ಮಾಡ್ಕೊಂಡು ಹೋಗೋಣ. ಮಂಜಣ್ಣವರು ನಮ್ಮ ಹತ್ರ ಒಂದು ಮಿಷಿನ್ ತೊಗೊಂಡಿದ್ದಾರೆ. ಮಿಷಿನ್ನು ಅವ್ರಿಗೆ ಸಬ್ಸಿಡಿ ರೇಟ್ನಲ್ಲಿ ಕೂಡ ಸಿಕ್ಕಿದೆ. ಇದಕ್ಕೆ ಶೆಡರ್ ಕಮ್ ಪಲ್ವರೈಸರ್ ಅಂತ ಕರೀತಾರೆ. ಎಷ್ಟು ದಿನ ಆಯಿತು ಮಂಜಣ್ಣವ್ರೆ ನೀವು ತೊಗೊಂಡು ಈ ಮಿಷಿನ್? ನಾವು ಅಲ್ಲಿ 1.5 ತಿಂಗಳು 2 ತಿಂಗಳಾಗಿರ್ಬೇಕು. 2 ತಿಂಗಳಾಯಿತು. ಮಂಜಣ್ಣವ್ರೆ, ಹೇಗೆ ಕೆಲಸ ನಿರ್ವಹಣೆ ಮಾಡ್ತಾ ಇದೆ ಮಿಷಿನ್? ಸೂಪರ್ ಆಗಿ ಕೆಲಸ ಮಾಡ್ತಾ ಇದೆ. ನಿಮ್ಮದು ಎಷ್ಟು ಎಕರೆ ಜಮೀನಿದೆ ನಿಮ್ಮದು? ನಮ್ದೆಲ್ಲ ಒಂದು 8 ಎಕರೆ ತೋಟ ಇದೆ. 8 ಎಕರೆ ತೋಟದಲ್ಲಿ ಏನೇನು ಕೃಷಿ ತ್ಯಾಜ್ಯಗಳು ಬೀಳ್ತಾ ಇರುತ್ತೆ ನಿಮ್ಮ ತೋಟದಲ್ಲಿ? ಈ ಹೊಂಗೆ ಸೊಪ್ಪು, ಬೇವಿನ ಸೊಪ್ಪು, ಸಪೋಟ ಕಡ್ಡಿ, ಈ ಎಡಮಟ್ಟೆ, ಕುರಂಬಾಳೆ, ಸಿಪ್ಪೆ ಮಟ್ಟೆನೆ ಒಂದು 5-6 ಲೋಡ್ ಸಿಪ್ಪೆ ಮಟ್ಟೆ 5-6 ಲೋಡ್ ಬೀಳುತ್ತೆ. ಎಲ್ಲಾ ತರದ್ದು ಕೃಷಿ ತ್ಯಾಜ್ಯಗಳನ್ನ ಈಗ ನೀವು ಇದನ್ನ ತಗೊಂಡಾದ್ಮೇಲೆ ಹೊಡಿತಾ ಇದ್ದೀರಾ? ಹೊಡಿತಾ ಇದ್ದೀರಾ. ನಿಮ್ಗೆ ಏನ್ ಅನಿಸ್ತಾ ಇದೆ ಇದನ್ನ ತಗೊಂಡಾಗ್ಲಿಂದ? ಇದನ್ನ ತಾಂಡ್ಮೇಲೆ ಬಹಳ ಅನುಕೂಲ ಆಗೈತೆ. ಬಹಳ ಅನುಕೂಲ. ಏನೇನಕ್ಕೆ ಅನುಕೂಲ ಆಗ್ತಾ ಇದೆ? ಅದೇ ಈ ತೋಟದಾಗ ಕಸ ಕಡ್ಡಿ, ವೇಸ್ಟೇಜ್, ಹುಳ ಪಡೆ ಸೇರ್ಕೊಂಡವು, ಅದೆಲ್ಲ ಕೊಳೆಯೋದು 2-3 ವರ್ಷ ಆದ್ರೂ ಕೊಳಿತಿರ್ಲಿಲ್ಲ. ಒಬ್ರು ಬಾಸ್ ಹಾಕ್ಬೇಕಾಯ್ತು. ಅದೆಲ್ಲ ಉಳಿತಾಯ ಐತೆ. ಈಗ ಎಲ್ಲ ಅಲ್ಲೇದಲ್ಲೇ ತೋಟದಾಗ ಹತ್ರದಾಗ ಹಾಕೊಂಡ್ಬಿಡೋದು, ಹೊಡ್ಕೊಂಡು ಹೋಗ್ತಾ ಇರೋದು. ಅದಕ್ಕೆ ಅಲ್ಲಲ್ಲೇ ಗುಡ್ಡೆ ಮಾಡಿದೀರಾ. ನೋಡ್ತಾ ಇರ್ಬೋದು ನೀವು. ಇಲ್ಲೊಂದು ಗುಡ್ಡೆ ಮಾಡಿದ್ರೆ ಮಂಜಣ್ಣವರು ಇನ್ನೊಂದು ಆ ಕಡೆ ಸೈಡಲ್ಲಿ ಒಂದು ಗುಡ್ಡೆ ಮಾಡಿದ್ದಾರೆ. ಹಂಗೆ ತೋಟದಲ್ಲಿ ಅಲ್ಲಲ್ಲೇ ಗುಡ್ಡೆಗಳು ಮಾಡ್ಕೊಂಡಿದ್ದಾರೆ. ಈಗ ಕೃಷಿ ತ್ಯಾಜ್ಯದಿಂದ ಇವರು ಈ ಶೆಡರ್ ಕಮ್ ಪಲ್ವರೈಸರ್ನ ಬಳಸಿ ಕೃಷಿ ತ್ಯಾಜ್ಯವನ್ನ ಪುಡಿ ಮಾಡ್ತಾ ಇದ್ದಾರೆ. ಪುಡಿ ಮಾಡಿ ಏನ್ ಮಾಡ್ತಾ ಇದ್ದೀರಾ ಮಂಜಣ್ಣವ್ರು ನೀವು? ನಾವ್ ಹಂಗೆ ಹಾಕ್ಬಿಟ್ಟು ವೀಡರ್ ಹೊಡಿತಾ ಇದ್ದೀವಿ. ಅದ್ರ ಮೇಲೆ ಹಾಕ್ತಾ ಇದಾರೆ. ನೋಡಿ, ಇವರು ತೋಟದಲ್ಲಿ ಅಲ್ಲೆಲ್ಲ ನಿಲ್ಲಿಸ್ಕೊಂಡು ಕೃಷಿ ತ್ಯಾಜ್ಯವನ್ನ ಏನು ಪುಡಿ ಮಾಡ್ಬಿಟ್ಟು ಅದರಲ್ಲಿ ಏನು ಪವರ್ ವೀಡರ್ ತಗೊಂಡು ವೀಡ್ ಮಾಡ್ತಾ ಇದಾರೆ. ಅಂದ್ರೆ ಮಣ್ಣನ್ನ ಮಲ್ಚಿಂಗ್ ಮಾಡ್ತಾ ಇದಾರೆ. ಮಣ್ಣು ಮಲ್ಚಿಂಗ್ ಮಾಡಿದ ತಕ್ಷಣ ಇದು ಅದ್ರ ಜೊತೆ ಮಿಕ್ಸ್ ಆಗ್ತಾ ಇದೆ, ಕೊಳ್ತೋಗ್ತಾ ಇದೆ. ಜೊತೆಗೆ ಇಲ್ಲಿ ನೋಡ್ತಾ ಇರ್ಬೋದು ನೀವು, ಇಲ್ಲಿ ಮಂಜಣ್ಣವರು ಈಗ ಇಲ್ಲಿ ಹೊಡೆದಿದ್ದಾರೆ. ಇಲ್ಲಿ ಸಪೋಟ ಗಿಡದ ಸುತ್ತಮುತ್ತನೂ ಕೂಡ ಇಲ್ಲಿ ಹೊಡೆದಿದ್ದಾರೆ ನೋಡಿ. ಈಗ ಬೇಸಿಗೆ ಬರ್ತಾ ಇದೆ. ಬೇಸಿಗೆ ಕಾಲದಲ್ಲಿ ಕೃಷಿ ತ್ಯಾಜ್ಯವನ್ನು ಈ ರೀತಿ ಹೊಲಕ್ಕೆ ಮಲ್ಚಿಂಗ್ ಮಾಡೋದ್ರಿಂದ ನಿಮಗೆ ನೀರಿನ ಅಂಶವನ್ನು ಇದು ಇಟ್ಕೊಳ್ಳುತ್ತೆ. ನೀರಿನ ಅಂಶವನ್ನು ಹಿಡಿದಿಡೋದ್ರಿಂದ ನಿಮ್ಗೆ ಏನಾಗುತ್ತೆ, ಹೆಚ್ಚಿನ ಪ್ರಮಾಣದಲ್ಲಿ ನೀರು ಬೇಕಾಗಿಲ್ಲ. ಅಡಿಕೆಕಾಯಿ ಸಿಪ್ಪೆ ಆಗಿರ್ಬೋದು, ಅಡಿಕೆ ಗರಿ ಆಗಿರ್ಬೋದು, ತೆಂಗಿನಕಾಯಿದಾಗಿರ್ಬೋದು, ಎಲ್ಲ ಥರದ್ದು ಕೃಷಿ ತ್ಯಾಜ್ಯವನ್ನು ಈ ರೀತಿ ಮಲ್ಚಿಂಗ್ ಮಾಡಬೇಕು. ಮಲ್ಚಿಂಗ್ ಮಾಡೋದ್ರಿಂದನೂ ಕೂಡ ಹೊಡೆಯುತ್ತೆ. ಮಂಜಣ್ಣವರು ಇನ್ನೊಂದು ಪ್ರಯೋಗ ಮಾಡಿದ್ದಾರೆ. ಇನ್ನೊಂದು ಪ್ರಯೋಗ ಏನು ಅಂತಂದರೆ, ಇದ್ರ ಮೇಲೇ ಪವರ್ ವೀಡರನ್ನು ಯೂಸ್ ಮಾಡಿ ಇದನ್ನು ಮಲ್ಚ್ ಮಾಡ್ತಾ ಇದ್ದಾರೆ. ಆ ಪ್ರಯೋಗದಿಂದನೂ ಕೂಡ ಇದು ಮಣ್ಣಲ್ಲಿ ಕೊಳ್ತೋಗುತ್ತೆ. ಮಣ್ಣಲ್ಲಿ ಕೊಳ್ತೋಗೋದ್ರಿಂದ ನಿಮಗೆ ಅತಿ ಹೆಚ್ಚಾಗಿ ರಸಗೊಬ್ಬರ ಆಗಿ ಮಾರ್ಪಾಟ ಆಗ್ತಾ ಇದೆ. ನಿಮ್ಗೆ ಏನ್ ಅನಿಸ್ತಾ ಇದೆ? ಇದು ಗೊಬ್ಬರ ಆಗಿ ಮಾರ್ಪಾಟ ಆಗ್ತಾ ಇದೆ ಅಂತ ಅನ್ನಿಸ್ತಾ ಇದೆಯಾ? ಮಾರ್ಪಾಟ ಆಗುತ್ತೆ. ಒಳ್ಳೆ ಗೊಬ್ಬರ ಆಗ್ತಾ ಇದೆ. ಈ ಕಸ ಕಡ್ಡಿ ಎಲ್ಲ ಯಾವಾಗ ಭೂಮಿಗೆ ಸೇರ್ಕೊಳುತ್ತೋ ಎರೆಹುಳುಗಳು ಜಾಸ್ತಿ ಉತ್ಪತ್ತಿ ಆಗ್ತಾ ಇದಾವೆ.
ಎರೆಹುಳು ಕೂಡ ಉತ್ಪಾದನೆ ಆಗ್ತಾ ಇದಾವೆ. ಇದು ಎರೆಹುಳುಗಳಿಗೆ ಒಳ್ಳೆ ಆಹಾರ. ನೀವೇನು ಕೆಮಿಕಲ್ ಆದಂತ ಫರ್ಟಿಲೈಸರ್ಸ್ ಗೊಬ್ಬರಗಳಾಗ್ತಾ ಇದ್ರೆ ಸೂಕ್ಷ್ಮಾಣು ಜೀವಿಗಳು ಎರೆಹುಳುಗಳು ಬದುಕಲ್ಲ. ಅದೇನಿದ್ರು ಭೂಮಿಗೆ ಬೇಕಾಗಿರುವಂತ ನ್ಯೂಟ್ರಿಷನ್ಸ್ನ ಕೊಡೋದಕ್ಕೆ ಅಥವಾ ಮತ್ತೊಂದು ಕೆಲಸ ಲವಣಾಂಶಗಳನ್ನ ಕೊಡೋದಕ್ಕೆ ಕೆಲಸ ಮಾಡುತ್ತೆ. ಆದರೆ ಈ ಗೊಬ್ಬರ ತೇವಾಂಶವನ್ನು ಹಿಡಿದಿಟ್ಕೊಳ್ಳೋದ್ರಲ್ಲದೆ ಸೂಕ್ಷ್ಮಾಣು ಜೀವಿಗಳನ್ನ ಕೆಲಸ ಮಾಡೋದಕ್ಕೆ ಪ್ರೇರೇಪಣೆ ಮಾಡುತ್ತೆ. ಹಂಗಾಗಿ ನೋಡ್ತಾ ಇರ್ಬೋದು ಇಲ್ಲೆಲ್ಲ ಯಾವ ರೀತಿ ಈಗ ಇಲ್ಲಿ ಕೃಷಿ ತ್ಯಾಜ್ಯ ವೇಸ್ಟ್ ಆಗಿರೋದನ್ನೆಲ್ಲವನ್ನು ಕೂಡ ಇದು ಮಂಜಣ್ಣವರು ಮಾಡಿದ್ದಾರೆ. ಬನ್ನಿ ಈ ಯಂತ್ರದ ಬಗ್ಗೆ ತಿಳ್ಕೊಳ್ತಾ ಹೋಗೋಣ, ಯಂತ್ರ ಹೇಗೆ ಕೆಲಸ ಮಾಡುತ್ತೆ ಅಂತಲೂ ತಿಳ್ಕೊಳ್ತಾ ಹೋಗೋಣ. ನೋಡೋಣ ಈ ಯಂತ್ರ ನೋಡಿ, ಇದಕ್ಕೆ ಶೆಡರ್ ಕಮ್ ಪಲ್ವರೈಸರ್ ಅಂತ ಕರೀತಾರೆ. ಇದರಲ್ಲಿ 2 ಮಾಡೆಲ್ ಬರುತ್ತೆ. ನಿಮ್ಮ ಟ್ಯಾಕ್ಟ್ರಿ ಯಾವುದು? ನಿಮ್ಮ ಟ್ಯಾಕ್ಟ್ರಿ 475 ದೊಡ್ಡದಾದ ಟ್ಯಾಕ್ಟ್ರಿಗೆ ನಿಮಗೆ ನೋಡಿ ಇಲ್ಲಿ ದೊಡ್ಡ ಬ್ಲೇಡು ನೋಡಿ, ಇಲ್ಲಿ ಹೆವಿ ಆದಂಥ ಬ್ಲೇಡು. ಇವರು 2 ತಿಂಗಳಿಂದ ಯೂಸ್ ಮಾಡ್ತಾ ಇದ್ದಾರೆ. ಬ್ಲೇಡ್ ಕೂಡ ಇನ್ನೂ ಏನು ಸವಿಯೋ ಲಕ್ಷಣಗಳೇನು ಇಲ್ಲ. ದೊಡ್ಡ ಬ್ಲೇಡ್ಗಳು 6 ಇರುತ್ತೆ, ಚಿಕ್ಕದು ಪಲ್ವರೈಸಿಂಗ್ ಬ್ಲೇಡ್ಸ್ ಇರುತ್ತೆ. ಇದರಲ್ಲಿ ಏನು ಮೇಂಟೆನೆನ್ಸ್ ಥರದ್ದು ಏನಾದರೂ ಬರ್ತಾ ಇದೆ ನಿಮಗೆ? ಗ್ರೀಸ್ ಒಂದು ನೋಡಿ, ಇಲ್ಲಿ 4 ಬೇರಿಂಗ್ಸ್ ಇರುತ್ತೆ, ದೊಡ್ಡದಾದ 4 ಬೇರಿಂಗ್ಸ್ ಇರುತ್ತೆ. ಆ ಬೇರಿಂಗಿಗೆ ಗ್ರೀಸನ್ನು ಹಾಕ್ಕೊಳ್ತಾ ಇದ್ದಾರೆ ಇವರು. ಗ್ರೀಸ್ ಹಾಕ್ಕೊಂಡು ಇದರಲ್ಲಿ ಮೇಂಟೆನೆನ್ಸ್ ಆ ಥರದ್ದೇನು ಬರಲ್ಲ. ಒಂದು ದೊಡ್ಡ ಟ್ಯಾಕ್ಟ್ರಿಗೆ ಅಟ್ಯಾಚ್ಮೆಂಟ್ ಮಾಡಿಕೊಂಡು ಟ್ಯಾಕ್ಟ್ರಿಯನ್ನು ಒಂದು ಕಡೆಯಿಂದ ಒಂದು ಕಡೆಗೆ ಎತ್ಕೊಂಡೋಗಿ ಇವರು ರನ್ ಮಾಡ್ತಾ ಇದ್ದಾರೆ. ಹಾಗೆ ಇಲ್ಲಿ ಬ್ಲೇಡ್ಸ್ ನೋಡೋಣ ಬನ್ನಿ. ಇಲ್ಲಿ ಬ್ಲೇಡ್ಸ್ಗಳು ಕೂಡ ಪಲ್ವರೈಸಿಂಗ್ ಬ್ಲೇಡ್ಸ್ ಅಂತ ಕರೀತಾರೆ. ನೀವು ನೋಡ್ತಾ ಇರ್ಬೋದು, ಅದರೊಳಗಡೆ ಚಿಕ್ಕದು ಪಲ್ವರೈಸಿಂಗ್ ಬ್ಲೇಡ್ಸ್ ಇರುತ್ತೆ. ಅದರಲ್ಲಿ ನಿಮಗೆ 30 ಪಲ್ವರೈಸಿಂಗ್ ಬ್ಲೇಡ್ಸ್ ಬರುತ್ತೆ. ಆಧುನಿಕ ಕಾಲದಲ್ಲಿ ರೈತರು ಎದುರಾಗ್ತಾ ಇರುವಂಥ ಸವಾಲುಗಳನ್ನು ಮೆಟ್ಟಿ ಮೀರೋದಕ್ಕೆ ಯಂತ್ರೋಪಕರಣ ಬಳಸ್ಕೊಂಡು ಅವ್ರಿಗೆ ಬೇಕಾದಂಥ ವ್ಯವಸ್ಥೆಗಳನ್ನು ಕಟ್ಕೊಳ್ತಾ ಇದ್ದಾರೆ. ಮಂಜಣ್ಣವರು ಕೂಡ ಈಗ ಆಧುನಿಕ ಕಾಲದಲ್ಲಿ ಈಗ ಏನು ಝೀರೋ ಕಲ್ಟಿವೇಷನ್ ಅಂತ ಕರೀತಾರೆ. ಏನೋ ಇದು ಕೃಷಿ ತ್ಯಾಜ್ಯಗಳನ್ನು ಅಲ್ಲೇ ವೇಸ್ಟ್ನೆಲ್ಲ ಅಲ್ಲೇ ಡಂಪ್ ಮಾಡಿ ಅಲ್ಲೇ ಇದನ್ನು ಮಾಡಿಕೊಂಡು ರಸಗೊಬ್ಬರನ ಉತ್ಪಾದನೆ ಮಾಡಿಕೊಂಡು ಬದುಕುವಂಥದ್ದು. ಈಗ ಈ ಕೆಲಸ ಹೇಗೆ ಮಾಡುತ್ತೆ ತಿಳ್ಕೊಳ್ಳೋಣ. ಮಂಜಣ್ಣವರು ಈಗ ಟ್ಯಾಕ್ಟ್ರಿ ಹತ್ತಿ ಟ್ಯಾಕ್ಟ್ರಿನ ಶುರು ಮಾಡ್ತಾರೆ. ಬನ್ನಿ ಮಂಜಣ್ಣವರೇ, ಶುರು ಮಾಡಿ. ಹೇಗೆ ಇದನ್ನು ಶುರು ಮಾಡೋದು? RPM ಅಲ್ಲಿ 13ರಿಂದ 15, 16, 17 RPM ಅಲ್ಲಿ ನೀವು ಈ ಟ್ಯಾಕ್ಟ್ರಿಯನ್ನು ಓಡಿಸ್ಬೋದು. ನೋಡ್ತಾ ಇರ್ಬೋದು, ಶೆಡರ್ ಕಮ್ ಪಲ್ವರೈಸರ್ ಚಾಲ್ತಿ ಆಗ್ತಾ ಇದೆ. ಈಗ ನೋಡಿ, ಇದೊಂದು ತೆಂಗಿನಕಾಯಿ ಬುರುಡೆಯನ್ನು ಈಗ ಹಾಕ್ತಾ ಇದ್ದೀವಿ. ಪುಡಿ ಹಾಕ್ತು ಚೂರು ಆಗ್ತಾ ಇದೆ. ಕುರಂಬಾಳೆ ನೋಡ್ತಾ ಇರ್ಬೋದು ನೀವು, ಕುರಂಬಾಳೆಗಳನ್ನ ಕೂಡ ಹಾಕ್ತಾ ಇದ್ದಾರೆ. ಕನ್ಸಂಪ್ಷನ್ ಎಷ್ಟು? 1 ಗಂಟೆಗೆ ಎಷ್ಟು ಕುಡಿಯುತ್ತೆ? 1 ಗಂಟೆಗೆ ಚೆಕ್ ಮಾಡಿಲ್ಲ ನಾನು. ಒಂದು ಅಂದಾಜು 1 ಗಂಟೆಗೆ 1.5 ಲೀಟರ್ ಕುಡಿಬೋದು ಅನ್ಸುತ್ತೆ. ಹೌದಾ? 1.5 ಲೀಟ್ರು ಇದು ಡೀಸೆಲನ್ನು ಕುಡಿತಾ ಇದೆ. ಹಾಗಾಗಿ ಇದು ಒಂದೇ ಒಂದು ಯಂತ್ರ ನಿಮಗೆ ಆಧುನಿಕ ಕಾಲದಲ್ಲಿ ಇವತ್ತು ಎಲ್ಲ ಕೃಷಿ ತ್ಯಾಜ್ಯವನ್ನು ವೇಸ್ಟ್ ಮಾಡೋದಕ್ಕೆ ಸಂಪೂರ್ಣವಾಗಿ ಸಹಕಾರ ನೀಡುತ್ತೆ. ಇಂಥ ಯಂತ್ರ ಒಂದಿದ್ರೆ ಸಾಕು. ನಿಮಗೆ ನಿಮ್ಮ 5 ಎಕರೆ 10 ಎಕರೆ 100 ಎಕರೆ ಜಮೀನಿದ್ರು ಕೂಡ, ಅಕ್ಕಪಕ್ಕದವ್ರ ಜಮೀನಿದ್ರು ಕೂಡ ಇದನ್ನು ನೀವು ಕೃಷಿ ತ್ಯಾಜ್ಯವನ್ನು ನುಚ್ಚುನೂರು ಮಾಡ್ಬೋದು. ಈ ಥರದ್ದು ವೀಡಿಯೋಗಳನ್ನು ನೀವು ನೋಡಬೇಕು ಅಂದರೆ ನಮ್ಮ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ, ಕಾಮೆಂಟ್ ಮಾಡಿ. ನಿಮ್ಗೆ ಏನಾದರೂ ಬೇರೆ ಈ ಶೆಡರ್ ಕಮ್ ಪಲ್ವರೈಸರ್ ಏನಾದರೂ ಬೇಕು ಅಂದರೆ ಸ್ಕ್ರೀನ್ ಮೇಲೆ ಬರ್ತಾ ಇರುವಂಥ ನಂಬರ್ಗೆ ಕಾಲ್ ಮಾಡಿ, ಮೆಸೇಜ್ ಮಾಡಿ ಅಥವಾ ಬುಕ್ ಮಾಡಿ. ಇದು ನಿಮ್ಮ ಮನೆಗೇ ತಂದುಕೊಡುವಂಥ ಕೆಲಸ ಮಾಡ್ಬೋದು. ಕರ್ನಾಟಕ ಅಲ್ಲದೆ ತಮಿಳ್ನಾಡು, ಆಂಧ್ರ ಪ್ರದೇಶ, ಆಲ್ ಓವರ್ ಇಂಡಿಯಾ ಇದನ್ನು ನಾವು ಕಳಿಸ್ತಾ ಇದ್ದೀವಿ. ನೀವು ಸ್ಕ್ರೀನ್ ಮೇಲೆ ಬರ್ತಾ ಇರುವಂಥ ನಂಬರ್ಗೆ ಫೋನ್ ಮಾಡಿ 1,000 ಅಥವಾ 5,000 ಎಷ್ಟಾದರೂ ಅಡ್ವಾನ್ಸ್ ಮಾಡಿದ್ರೆ ಸಾಕು. ನಾವು ಅಲ್ಲಿ ಕಳಿಸ್ಕೊಡುವಂಥ ವ್ಯವಸ್ಥೆ ಮಾಡ್ತೀವಿ. ಮತ್ತೊಂದು ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ. ಎಲ್ರಿಗೂ ನಮಸ್ಕಾರ.